ಒಂದು ಭಾನುವಾರ ಶಾಲೆಯ ಮಕ್ಕಳಿಗೆ ನೀವೆಲ್ಲ ಮಕ್ಕಳೇ ಕೂತ್ಕೊಳ್ರಿ, ನೀವೆಲ್ಲ ದೇವರಿಗೆ ಒಂದು ಪತ್ರ ಬರೀರಿ ಎಂದು ಚೀಟಿಗಳನ್ನು ಕೊಟ್ಟರಂತೆ. ಒಬ್ಬ ಹುಡುಗಿ ಬರೆದಳು, ನೀವು ನಿಜವಾಗಿಯೂ ಅದೃಶ್ಯವಾಗಿ ಆಗಿದ್ದೀರಾ ಅಥವಾ ಇದೊಂದು ತಂತ್ರವೇ? ಇನ್ನೊಬ್ಬ ಹುಡುಗ ಬರೆದನಂತೆ, ನೀವು ಏನೆಲ್ಲ ಮಾಡುತ್ತೀರಿ, ನಿಮ್ಮ ಕೆಲಸ ಏನು, ಜವಾಬ್ದಾರಿ ಏನು ಎಂದೆಲ್ಲ ಸಂಡೇ ಸ್ಕೂಲ್ನಲ್ಲಿ ಭಾನುವಾರ ಶಾಲೆಯಲ್ಲಿ ನಮಗೆ ತಿಳಿಸಿದ್ದಾರೆ. ಆದರೆ ನೀವು ರಜೆಗೆ ಹೋದಾಗ ಯಾರು ಈ ಕೆಲಸ ಮಾಡ್ತಾರೆ ಎಂದು ಬರೆದನಂತೆ. ಎಷ್ಟು ಉತ್ತಮವಾದ ಪತ್ರಗಳು ಅಲ್ಲವೇ? ನಮಗಿರುವ ದೇವರು ಯಾವಾಗಲೂ ನಿದ್ದೆ ಮಾಡುವಂಥ ದೇವರಲ್ಲ, ಅಥವಾ ರಜೆಗೆ ಹೋಗುವಂಥ ದೇವರಲ್ಲ. ಪ್ರತಿದಿನ ಪ್ರತಿನಿತ್ಯ ನಮ್ಮ ಜೀವನದಲ್ಲಿ ಈತನು ಸಕ್ರಿಯನಾಗಿದ್ದಾನೆ. ಆದ್ದರಿಂದ ದೇವರಿಗೆ ಸ್ತೋತ್ರ. ಕೀರ್ತನೆ 121 4ನೇ ವಚನ, 121 4ನೇ ವಚನ, ಇಗೋ ಇಸ್ರಾಯೇಲ್ಯರನ್ನು ಕಾಯುವಾತನು ತೂಕಡಿಸುವುದಿಲ್ಲ, ನಿದ್ರಿಸುವುದಿಲ್ಲ. ಕರ್ತನೇ, ನೀನು ನನ್ನ ಜೀವನದಲ್ಲಿ ಸಕ್ರಿಯನಾಗಿದ್ದಿ ಎಂದು ನಾನು ನಂಬಬೇಕು. ನಂಬುತ್ತೇನೆ ಸ್ವಾಮಿ ಎಂದು ಹೇಳಬೇಕು. ನಮ್ಮ ಸುತ್ತಮುತ್ತಲಿನ ಘಟನೆಗಳಲ್ಲಿ ಅದು ಹೌದು, ಮಾನವನ ನಿರ್ಧಾರಗಳಿಂದ, ತಪ್ಪುಗಳಿಂದ, ಸರಿಯಾದ ಸಂಗತಿಗಳಿಂದ ಇದೆಲ್ಲ ನಡೆದಿರಬಹುದು. ಆದರೆ ದೇವರಿಗೆ ಇದೆಲ್ಲ ಗೊತ್ತು. ಅವನ ನಥಿಂಗ್ ಇಸ್ ಔಟ್ ಆಫ್ ಹಿಸ್ ಜ್ಯೂರಿಸ್ಡಿಕ್ಷನ್. ಇದು ಆತನು ಸರ್ವೋಚ್ಚನು. ಆತನ ಭವ್ಯ ಹಾಗೂ ಅದ್ಭುತ ಸಾರ್ವಭೌಮತ್ವವನ್ನು ನಾವು ಅಂಗೀಕರಿಸ್ತೇವೆ ಮತ್ತು ಒಪ್ಪಿಕೊಳ್ತೇವೆ ಅಲ್ಲವೇ? ನಾವು ಇಂದಿನ ಧ್ಯಾನ ಭಾಗಕ್ಕೆ ಶೀರ್ಷಿಕೆಯನ್ನು ಕೊಟ್ಟಿದ್ದು ದೇವರ ಅತ್ಯುತ್ತಮ ಕರಕುಶಲ ಕಲಾಕೃತಿ. ಇದನ್ನು ಎಫೆಸದವರಿಗೆ ಬರೆದ ಪತ್ರಿಕೆಯಲ್ಲಿ 2ನೇ ಅಧ್ಯಾಯ 10ನೇ ವಚನದಲ್ಲಿ ಪೌಲ ಹೇಳಿದ್ದು, ನೀವು ಕಲಾಕೃತಿಗಳು, ನೀವು ಮೇರುಕೃತಿ, ದೇವರ ಮೇರುಕೃತಿ. ಹೌದಾ? ನಾವು ಮೇರುಕೃತಿಗಳೇ. ಹೌದು, ನೀನು, ನಾನು, ನಾವೆಲ್ಲ ಆತನ ಮೇರುಕೃತಿಗಳು, ಅತ್ಯುತ್ತಮ ಕಲಾಕೃತಿಗಳು. ನಾವು ಇದರ ಬಗ್ಗೆ ಧ್ಯಾನ ಮಾಡೋದಕ್ಕಿಂತ ಮುಂಚೆ ಎಫೆಸದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 1ರಿಂದ 5 ವಚನಗಳನ್ನು ಓದೋಣ. ಎಫೆಸದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 1ರಿಂದ 5 ಓದೋದಕ್ಕಿಂತ ಮುಂಚೆ ನಮಗೆ ಗೊತ್ತುಂಟು, ಎಫೆಸದವರಿಗೆ ಬರೆದ ಪತ್ರಿಕೆ ಅದರ ಕರ್ತೃತ್ವದಲ್ಲಿ ಯಾವ ಸಂದೇಹವೂ ಇಲ್ಲ. ಪೌಲನೇ ಬರೆದಿದ್ದಾನೆ, ಹೇಳಿದ್ದಾನೆ, ನಾನು ಪೌಲನು ಎಂದು ಹೇಳಿದ್ದಾನೆ. ಅವರು ಮಾತ್ರ ಅಲ್ಲ, ಐರೇನಿಯಸ್, ಕ್ಲೆಮೆಂಟ್ ಮತ್ತು ಟರ್ಟುಲಿಯನ್ ಎಂಥವರು ಬರಹಗಾರರು, ಚಾರಿತ್ರಿಕವಾಗಿ ಅವರು ಚರಿತ್ರೆಯನ್ನು ಬರೆದಿಟ್ಟವರು, ಸತ್ಯವೇದದ ಹೊರತಾಗಿ ಇರುವಂಥ ದಾಖಲೆಗಳಲ್ಲಿ ನಮಗೆ ಗೊತ್ತುಂಟು ಇದು ಪೌಲನೇ ಬರೆದಿದ್ದು ಎಂಬುದಾಗಿ. ಮತ್ತು ಇವು ಜೈಲು ಪತ್ರಗಳು. ಎಫೆಸದವರಿಗೆ ಬರೆದ ಪತ್ರಿಕೆ, ಕೊಲೊಸೆ ಅವರಿಗೆ ಬರೆದ ಪತ್ರಿಕೆ, ಫಿಲಿಪ್ಪಿ ಅವರಿಗೆ ಬರೆದ ಪತ್ರಿಕೆ, ಫಿಲೆಮೋನಿಗೆ ಬರೆದ ಪತ್ರಿಕೆ, ತಿಮೋಥೆಯನಿಗೆ ಬರೆದ ಪತ್ರ 2ನೇ ಪತ್ರ, ಅದು ಕೂಡ ಸೆರೆಮನೆಯಿಂದಲೇ ಬರೆದಿದ್ದು. ಆದರೆ ಅದು ಒಂದು ಪಾಸ್ಟೋರಲ್ ಲೆಟರ್ ಎಂದು ಕರೆಯಲಾಗ್ತದೆ, ಒಂದು ಪತ್ರ. ಇದು ಆತನ, ಈ ಪೌಲನ ಜೈಲು ಪತ್ರಗಳು. ಈಗ ನೋಡೋಣ ಎಫೆಸದವರಿಗೆ, ಎಫೆಸ ಪಟ್ಟಣದಲ್ಲಿ ಇಂದಿನ ಕಾಲ, ಈಗ ಎಫೀಸಸ್ ಇದು ತುರ್ಕಿಸ್ತಾನದಲ್ಲಿದೆ. ಬಹಳ ಜನ ಆ ಪಟ್ಟಣದಲ್ಲಿ ಇಲ್ಲ. ಅವಶೇಷಗಳಿವೆ, ಹಳೆಯ ಅವಶೇಷಗಳು. ಆದ್ದರಿಂದ ಯುನೆಸ್ಕೋ ಅದು ಪುರಾತನ ಅವಶೇಷಗಳು ಇರುವಂಥ ಒಂದು ಉತ್ತಮ ಸ್ಥಳ ಎಂದು ಘೋಷಿಸಿದ್ದಾರೆ. ಮತ್ತು ಅಲ್ಲಿ ಏನೆಲ್ಲ ನಡೆಯಿತು ಎಂಬುದಾಗಿ ನಮಗೆ ಗೊತ್ತುಂಟು ಅಲ್ಲವೇ? ಅಲ್ಲಿ ಆರ್ಟೆಮಿಸ್ ಅಥವಾ ಡಯಾನಾ ಅವಳ ಒಂದು ದೇವಸ್ಥಾನ ಇತ್ತು. ಅಲ್ಲಿ ರಂಗಮಂದಿರ ಇತ್ತು. ಮತ್ತು ಅಲ್ಲಿ ಒಂದು ಗ್ರಂಥಾಲಯ ಇತ್ತು. ಅದರ ಅವಶೇಷಗಳು, ಅದರ ಚಿತ್ರಗಳನ್ನು ನಾವು ನೋಡಬಹುದು. ನಾವು ಓದೋಣ.
ಎಫೆಸ್ದವರಿಗೆ ಬರೆದ 2ನೇ ಪತ್ರಿಕೆಯ 2ನೇ ಅಧ್ಯಾಯ 1-5 ವಚನಗಳು. ಆತನು ಅಪರಾಧಗಳ ಮತ್ತು ಪಾಪಗಳ ದೆಸೆಯಿಂದ ಸತ್ತವರಾಗಿದ್ದ ನಿಮ್ಮನ್ನು ಸಹ ಬದುಕಿಸಿದನು. ನೀವು ಪೂರ್ವದಲ್ಲಿ ಅಪರಾಧಗಳನ್ನು ಪಾಪಗಳನ್ನು ಮಾಡುವವರಾಗಿದ್ದು ಇಹಲೋಕಾಚಾರಕ್ಕೆ ಅನುಸಾರವಾಗಿ ನಡ್ಕೊಂಡ್ರಿ. ವಾಯುಮಂಡಲದಲ್ಲಿ ಅಧಿಕಾರ ನಡೆಸುವ ಅಧಿಪತಿಗೆ, ಅಂದರೆ ನಂಬಲೊಲ್ಲದವರನ್ನು ಅವಿಧೇಯತೆಗೆ ಈಗ ಪ್ರೇರೇಪಿಸುವ ಆತ್ಮನಿಗೆ ಅನುಸಾರವಾಗಿ ನಡೆದುಕೊಂಡ್ರಿ. ನಾವೆಲ್ಲರೂ ಪೂರ್ವದಲ್ಲಿ ಅವಿಧೇಯರಾಗಿದ್ದು ಶರೀರ ಭಾವದ ಆಶೆಗಳಿಗೆ ಅಧೀನರಾಗಿ ಶರೀರಕ್ಕೂ ಮನಸ್ಸಿಗೂ ಸಂಬಂಧಪಟ್ಟ ಇಚ್ಛೆಗಳನ್ನು ನೆರವೇರಿಸುತ್ತಾ ನಡೆದು ಮಿಕ್ಕಾದವರಂತೆ ಸ್ವಭಾವ ಸಿದ್ಧವಾಗಿ ದೇವರ ಕೋಪಕ್ಕೆ ಗುರಿಯಾದೆವು. ಆದರೆ ಕರುಣಾನಿಧಿಯಾಗಿರುವ ದೇವರು ನಮ್ಮ ಮೇಲೆ ಮಹಾಪ್ರೀತಿಯನ್ನಿಟ್ಟು ಅಪರಾಧಗಳ ದೆಸೆಯಿಂದ ಸತ್ತವರಾಗಿದ್ದ ನಮ್ಮನ್ನು ಕ್ರಿಸ್ತನೊಂದಿಗೆ ಬದುಕಿಸಿದನು. ಕೃಪೆಯಿಂದಲೇ ರಕ್ಷಣೆ ಹೊಂದಿದವರಾಗಿದ್ದೀರಿ. 4ನೇ ಮತ್ತು 5ನೇ ವಚನಗಳ ಮೇಲೆ ಲಕ್ಷ್ಯವನ್ನಿಡೋಣ. ಆದರೆ ಕರುಣಾನಿಧಿಯಾದ ದೇವರು ನಮ್ಮ ಮೇಲೆ ಎಷ್ಟೋ ಮಹಾಪ್ರೀತಿಯನ್ನಿಟ್ಟು ಅಪರಾಧಗಳ ದೆಸೆಯಿಂದ ಸತ್ತವರಾಗಿದ್ದ ನಮ್ಮನ್ನು ಕ್ರಿಸ್ತನೊಂದಿಗೆ ಬದುಕಿಸಿದನು. ಕೃಪೆಯಿಂದಲೇ ರಕ್ಷಣೆ ಹೊಂದಿದವರಾಗಿದ್ದೀರಿ. ಆದರೆ ಕರುಣೆಯಲ್ಲಿ ಶ್ರೀಮಂತನಾದ ದೇವರು ನಾವು ಪಾಪದಲ್ಲಿ ಸತ್ತಿದ್ದಾಗಲೂ ಕ್ರಿಸ್ತನೊಂದಿಗೆ ನಮ್ಮನ್ನು ಜೀವಂತಗೊಳಿಸಿದನು. ಆಹಾ, ಎಷ್ಟು ಸುಂದರವಾದ ಸಂಗತಿ! ಇದನ್ನು ಪೌಲ ಎಷ್ಟು ಸ್ಪಷ್ಟವಾಗಿ ಹೇಳಿದ್ದಾನೆ. ನೀವು ಸತ್ತಿದ್ದಿರಿ. ಅಬ್ಬಾ, ಎಂಥ ಸುದ್ದಿ ಅಲ್ಲವೇ? ಕೆಟ್ಟ ಸುದ್ದಿಯಿಂದ ಈ ಎಫೆಸ್ದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ ಆರಂಭವಾಗ್ತಾ ಇದ್ದೆ. ನಿಮಗೆ ಬಹಳ ಇಂಪ್ರೂವ್ಮೆಂಟ್, ಸುಧಾರಣೆ ಬೇಕಿತ್ತು. ಇಲ್ರಿ, ನೀವು ಸತ್ತಿದ್ರಿ. ಸಾವು ಯಾವಾಗ? ನಮ್ಮಲ್ಲಿ ಕೆಲವರು ನಮ್ಮ ಪ್ರಿಯರು ಸಾಯುವುದನ್ನು ನೋಡಿರ್ಬೋದು, ವಯಸ್ಸಾದವರು ಅಥವಾ ಇತರರು. ಸಾವು ಯಾವಾಗ? ಹೃದಯ ನಿಲ್ಲುತ್ತದೆ ಮತ್ತು ಮಿದುಳಿನ ಸಾವು 4-5 ನಿಮಿಷಗಳಲ್ಲಿ ಅದು ಖಂಡಿತ ಬರುತ್ತದೆ ಅಲ್ಲವೇ? ರೈಗರ್ ಮಾರ್ಟಿಸ್ ಅಥವಾ ಹೆಣದ ಪೆಡಸು, ಸೆಡೆತ, ಅದು ಆರಂಭವಾಗುವಂಥದ್ದು 1-4 ಗಂಟೆಗಳ ಸಮಯದಲ್ಲಿ ಆರಂಭವಾಗಿಬಿಡುತ್ತದೆ. ಸ್ನಾಯುಗಳು ಬಹಳ ಗಟ್ಟಿಯಾಗಿ ಬಿಡುತ್ತವೆ. ಅದರಲ್ಲಿ ನಮ್ಮ ಸ್ನಾಯುಗಳಲ್ಲಿರುವ ಆಕ್ಟಿನ್, ಮಯೋಸಿನ್ ಎಂಬ ತಂತುಗಳಿವೆ. ಅದರ ಬಗ್ಗೆ ಯೋಚನೆ ಮಾಡೋದು ಬೇಡ. ಆಣ್ವಿಕ ವಿವರಣೆಗಳ ಬಗ್ಗೆ ನಮಗೆ ಚಿಂತೆ ಇಂದು ಬೇಡ. 24-48 ಗಂಟೆಗಳ ನಂತರ ಕೊಳೆತ ಆರಂಭವಾಗಿಬಿಡುತ್ತದೆ ಅಲ್ವೇ? ಕೊಳೆಯುವಿಕೆ. ಹೌದು, ಆ ಪ್ರಕ್ರಿಯೆಗಳ ಮೇಲೆ ತಾಪಮಾನ ಮತ್ತಿತರ ಸಂಗತಿಗಳ ಪ್ರಭಾವವೂ ಇರುತ್ತದೆ. ಮೌಂಟ್ ಎವರೆಸ್ಟ್ ಅದನ್ನು ಏರಿದ ಮೊಟ್ಟ ಮೊದಲ ಅಮೇರಿಕನ್ ಮಹಿಳೆ, ಅವಳ ಹೆಸರು ಫ್ರಾನ್ಸಿಸ್ ಅರ್ಸೆಂಟಿವ್. ಫ್ರಾನ್ಸಿಸ್ ಸಫಲಳಾದಳು, ಶಿಖರವನ್ನು ಏರಿದಳು. ಆದರೆ ತಿರುಗಿ ಬರ್ತಾ ಇರುವಾಗ ಶಿಖರದ ಹತ್ತಿರವೇ ಎಷ್ಟು ದುರ್ಬಲಳಾದಳು. ಅಯ್ಯೋ, ಇನ್ನೊಂದು ಹೆಜ್ಜೆಯೂ ಸಾಧ್ಯವಿಲ್ಲ, ನಿಂತೇ ಬಿಟ್ಟಳು. ಆಮ್ಲಜನಕ ಇಲ್ಲದೆ ಮೊದಲು ಏರಿದ ಮಹಿಳೆ. ಅವಳ ದೇಹ, ಪಾರ್ಥಿವ ಶರೀರ ಅಲ್ಲೇ ಉಳಿಯಿತು. 1998ರಲ್ಲಿ ನಿಧನಳಾದಳು ಮತ್ತು ಅದರ ನಂತರ ಆ ಶರೀರ ಅಲ್ಲಿ 10 ವರ್ಷ ಅಲ್ಲೇ ಇತ್ತು. ಅಲ್ಲಿಂದ ತಿರುಗಿ ಎಳೆದು ಅಥವಾ ಎತ್ತಿ ತರುವಂಥ ಅದು ಸಾಧ್ಯವಿರಲಿಲ್ಲ. ಆದರೆ ತಾಪಮಾನ ಇಷ್ಟು ಕಡಿಮೆ ಇರೋದರಿಂದ ಅದು ಕೊಳೆಯಲಿಲ್ಲ. ಅವಳನ್ನು, ಆ ದೇಹವನ್ನು ಸ್ಲೀಪಿಂಗ್ ಬ್ಯೂಟಿ ಆಫ್ ಎವರೆಸ್ಟ್ ಅಥವಾ ಮೌಂಟ್ ಎವರೆಸ್ಟಿನ ಅಲ್ಲಿಯ ನಿದ್ರಿಸುವ ಸುಂದರಿ ಎಂದು ಕರೆದಿದ್ದರು. ಅವಳ ದೇಹದ ಹತ್ತಿರ ಹೋಗಿ ಕರೆದರೆ ಪ್ರತಿಕ್ರಿಯೆ ಇರುತ್ತದಾ? ಇಲ್ಲ. ಚುಚ್ಚಿದರೆ ಇರುತ್ತದಾ? ಸುಟ್ಟರೆ ಅಥವಾ ಬರ್ಫದ ತಣ್ಣೀರು ಹಾಕಿದರೆ ಪ್ರತಿಕ್ರಿಯೆ ಇರುತ್ತದಾ? ಇಲ್ಲ. ಯಾಕೆ? ಆಕೆ ಸತ್ತಿದ್ದಾಳೆ ಅಲ್ಲವೇ? ಅದು ಬರೀ ದೇಹ, ಮಾತು, ಪ್ರತಿಕ್ರಿಯೆ ಇಲ್ಲ. ನೋಡಿ, ಇಲ್ಲಿ ಹೇಳುವಂಥದ್ದು
ನೀವು ಸತ್ತಿದ್ದೀರಿ. ನಿಮ್ಮ ಹತ್ರ ಅದಕ್ಕೆ ಪ್ರತಿಕ್ರಿಯೆ ಕೊಡುವಂಥ ಶಕ್ತಿಯೇ ಇಲ್ಲ, ಜೀವವೇ ಇಲ್ಲ. ಆದರೆ ಕರುಣಾನಿಧಿಯಾದ ದೇವರು, ಆದರೆ ದೇವರು ಆತನು ಮಧ್ಯ ಬಂದನು, ಮಹಾಪ್ರೀತಿಯನ್ನಿಟ್ಟು ಅಪರಾಧಗಳ ದೆಸೆಯಿಂದ ಸತ್ತವರಾಗಿದ್ದ ನಮ್ಮನ್ನು ಕ್ರಿಸ್ತನೊಂದಿಗೆ ಬದುಕಿಸಿದನು. ನೋಡಿ, ಈ ಆಂಗ್ಲ ತರ್ಜುಮೆಯಲ್ಲಿ ಕಿಂಗ್ ಜೇಮ್ಸ್ ತರ್ಜುಮೆಯಲ್ಲಿ ಆ ನುಡಿಗಟ್ಟು ಬಟ್ ಗಾಡ್, ಆದರೆ ದೇವರು ಎನ್ನುವಂಥ ಪದಗಳು 43 ಸಾರಿ ಇವುಗಳನ್ನು ಉಪಯೋಗಿಸ್ತಾರೆ. ಇಂಗ್ಲಿಷ್ ಸ್ಟ್ಯಾಂಡರ್ಡ್ ತರ್ಜುಮೆಯಲ್ಲಿ 48 ಬಾರಿ ಆದರೆ ದೇವರು ಬಟ್ ಗಾಡ್ ಎನ್ನುವಂಥ ಪದಗಳನ್ನು ಉಪಯೋಗಿಸಿದ್ದಾರೆ. ನೋಡಿ, ನೀವು ಎಂಥ ಸ್ಥಿತಿಯಲ್ಲಿದ್ದೀರ ನಿಮಗೆ ಗೊತ್ತು, ದೇವರಿಗೆ ಗೊತ್ತು, ಇತರರಿಗೆ ಗೊತ್ತಿರಲಿಕ್ಕಿಲ್ಲ. ನಿಮ್ಮ ಕಣ್ಣೀರು, ನಿಮ್ಮ ಕಷ್ಟ, ನಿಮ್ಮ ದುಃಖ, ನಿಮ್ಮ ಭಯ, ಅಯ್ಯೋ ಎನ್ನುವಂಥ ಮನೋಭಾವ, ಇದು ನಿಜ, ಹೌದು, ವಾಸ್ತವ, ನಿಮಗೆ ಗೊತ್ತು. ಆದರೆ ಹೇಳಬೇಕಾಗಿದ್ದೇನು, ಇದೆಲ್ಲ ನಿಜ, ಆದರೆ ದೇವರು ಬಟ್ ಗಾಡ್. ಸಹೋದರನೇ, ಸಹೋದರಿಯೇ, ಈ ಪದಗಳನ್ನು ನೀವು ಉಪಯೋಗಿಸ್ತೀರಾ? ನೀವು ಹೇಳ್ತೀರಾ? ಆದರೆ ದೇವರು ಬಟ್ ಗಾಡ್. ಹತಾಶವಾದ ಅಂತ್ಯಗಳು, ಮೊಹರು ಮಾಡಿದ ತೀರ್ಪುಗಳು, ಅಯ್ಯೋ ಸಾಧ್ಯ ಇಲ್ರಿ. ಆದರೆ ದೇವರು ಎನ್ನುವಂಥ 2 ಪದಗಳು ಆ ಸನ್ನಿವೇಶಗಳನ್ನು ಛೇದಿಸುತ್ತದೆ. ಆದರೆ ದೇವರು ಬಟ್ ಗಾಡ್, ಪೂರ್ವ ನಿಯೋಜಿತ ಸ್ಥಿತಿ ಅಲ್ವೇ. ವಿ ವೇ ಡೆಡ್, ನಾವು ಸತ್ತಿದ್ದೆವು. ನಮ್ಮಲ್ಲಿ ಒಂದು ಚಿಕ್ಕ ಮೀನಿನ ಬಟ್ಟಲು ಇತ್ತು. ಅಲ್ಲಿ ಗಪ್ಪೀಸ್ ಎನ್ನುವಂಥ ಮೀನುಗಳು, ಆ ಚಿಕ್ಕ ಮರಿಗಳು ಹುಟ್ಟಿದ ಕೂಡಲೇ ಅವು ಏನು ಮಾಡುತ್ತವೆ, ಈಜಲು ಆರಂಭಿಸುತ್ತವೆ ಅಲ್ವೇ. ಯಾರೂ ಅದಕ್ಕೆ ಹೇಳಬೇಕಾಗಿದ್ದಿಲ್ಲ, ಬನ್ನಿ ಹೀಗೆ ಮಾಡಿ ಹಾಗೆ ಮಾಡಿ ಅದೇ ಪ್ರಕಾರ ಈಜಬೇಕು. ಯಾಕೆ ಅವುಗಳಿಗೆ ಈಜು ಗೊತ್ತು? ಯಾಕೆ? ಹುಟ್ಟಿದಾಗಲೇ ಗೊತ್ತು. ಯಾಕೆ? ಅವುಗಳು ಮೀನುಗಳು. ಈಜುವುದರಿಂದ ಮೀನಾಗಲಿಲ್ಲ, ಮೀನಾಗಿರೋದರಿಂದ ಈಜಿದವು. ಅದೇ ಪ್ರಕಾರ ನಾವು ಪಾಪ ಮಾಡಿದ್ದರಿಂದ ಪಾಪಿಗಳಾಗಿದ್ದಲ್ಲ. ಪಾಪ ಮಾಡಿದ್ದೇವೆ, ಮಾಡುತ್ತೇವೆ, ಆದರೆ ಪಾಪಿಗಳಾಗಿರೋದರಿಂದ ಪಾಪ ಮಾಡುತ್ತೇವೆ. ಬಹಳ ಮುಖ್ಯ ಈ ವ್ಯತ್ಯಾಸವನ್ನು ಅರಿಯುವಂಥದ್ದು. ಆದರೆ ದೇವರು ಕೃಪೆಯಿಂದ ನಮಗೆ ಜೀವ ಕೊಟ್ಟನು, ಅದನ್ನೆಲ್ಲ ಬದಲಾಯಿಸಿದನು. ಆ ಸಮೀಕರಣವನ್ನೇ ಸಂಪೂರ್ಣವಾಗಿ ವ್ಯತ್ಯಾಸಗೊಳಿಸಿದನು, ಬದಲಾಯಿಸಿದನು, ನಮಗೆ ಜೀವ ಕೊಟ್ಟನು. ಕರುಣಾನಿಧಿಯಾದ ದೇವರು. ನೋಡಿ, ಒಂದು ಶುಭೋದಯದಲ್ಲಿ ಒಂದು ದಿನ ಆತನಿಗೆ ಬಹಳ ಕರುಣೆ ಬಂತು, ಪ್ರೀತಿ ಬಂತು, ಉಕ್ಕಿ ಬಂತು. ಓಕೆ, ಇವತ್ತು ನಾವು ಸಹಾಯ ಮಾಡೋಣ ಎಂದು ಹೇಳಿ ಕರುಣೆ ಇಟ್ಟಿದ್ದಲ್ಲ. ಆತನು ಕರುಣಾಮಯಿ. ಹೌದು, ಪಾಪದ ಮೇಲೆ ಕೋಪ, ರಾತ್ ಆಫ್ ಗಾಡ್, ಅದು ನಿಜ. ಆದರೆ ಆತನು ಕರುಣಾಮಯಿ. ಇಟ್ ಈಸ್ ಹಿಸ್ ನೇಚರ್, ಆತನ ಸ್ವಭಾವ. ಆದಿಕಾಂಡ 1ನೇ ಅಧ್ಯಾಯ 27ನೇ ವಚನದಲ್ಲಿ ಬರೆದಿರುವಂಥದ್ದೇನು? ಆದ್ದರಿಂದ ದೇವರು ಮನುಷ್ಯನನ್ನು ತನ್ನ ಸ್ವರೂಪದಲ್ಲಿ ಉಂಟು ಮಾಡಿದನು, ದೇವ ಸ್ವರೂಪದಲ್ಲಿ ಅವನನ್ನು ಉಂಟು ಮಾಡಿದನು, ಅವರನ್ನು ಗಂಡು ಹೆಣ್ಣಾಗಿ ನಿರ್ಮಿಸಿದನು. ಅಂದರೆ ದೇವರೊಟ್ಟಿಗೆ ಸಂವಹನ ಮಾಡುವಂಥ ಸಾಮರ್ಥ್ಯವನ್ನು ಆತನು ನೀಡಿದನು. ನೋಡಿ, ನಮ್ಮ ಮನೆಯಲ್ಲೊಂದು ನಾಯಿ ಸಿಂಬಾ ಅಥವಾ ನಿಮ್ಮ ಮುದ್ದಿನ ಗಿಣಿ, ಅವುಗಳಿಗೆ ದೇವರೊಟ್ಟಿಗೆ ಸಂಬಂಧವನ್ನು ಬೆಳೆಸುವಂಥ ತಾಕತ್ತು, ಶಕ್ತಿ ಇಲ್ಲ. ಮನುಷ್ಯನಿಗಿದೆ, ಅದನ್ನು ದೇವರು ಕೊಟ್ಟಿದ್ದಾನೆ. ನೋಡಿ, ರೋಗ ನಿರ್ಣಯ ಬಹಳ ಗಂಭೀರ. ಸತ್ಯವೇದ ಹೇಳುವಂಥದ್ದು, ಪಾಪದ ಸಂಬಳ ಮರಣ, ಆದರೆ ದೇವರ ಉಚಿತಾರ್ಥವರ ಅದು ಕ್ರಿಸ್ತ ಯೇಸುವಿನ ಮೂಲಕ. ಹೌದು, ಪಾಪದ ಸಂಬಳ ಸಾವು, ನೀವು ಸತ್ತಿದ್ದಿರಿ. ಆದರೆ ಭರವಸೆ ಕೊಡುವಂಥ 2 ಪದಗಳು, ಆದರೆ ದೇವರು. ಒಂದು ಕೊಠಡಿಯಲ್ಲಿ ಸ್ವಿಚ್ ಆನ್ ಮಾಡಿದ ಕೂಡಲೇ ಕತ್ತಲೆ ಓಡಿ ಹೋಗುತ್ತದೆ ಅಲ್ಲವೇ? ಅದೇ ಪ್ರಕಾರ ಆದರೆ ದೇವರು. ಅಪೋಸ್ತಲರ ಕೃತ್ಯಗಳು 3ನೇ ಅಧ್ಯಾಯ 15ನೇ ವಚನ ಓದೋಣ.
ಜೀವನಾಯಕನನ್ನು ಕೊಲ್ಲಿಸಿದಿರಿ, ಆದರೆ ದೇವರು ಆತನನ್ನು ಸತ್ತವರೊಳಗಿಂದ ಎಬ್ಬಿಸಿದನು. ಈ ವಿಷಯದಲ್ಲಿ ನಾವೇ ಸಾಕ್ಷಿಗಳು. ನೀವು ಜೀವದ ಕರ್ತನನ್ನು ಕೊಂದಿದ್ದೀರಿ, ಆದರೆ ದೇವರು ಸತ್ತವರೊಳಗಿಂದ ಎಬ್ಬಿಸಿದನು. ನಾವು ಸಾಕ್ಷಿಗಳು. ದೇವರು ಮಧ್ಯ ಪ್ರವೇಶಿಸಿದನು. ಯೇಸು ಹೇಳಿದ್ದೇನು? ನಾನೇ ಮಾರ್ಗವೂ ಸತ್ಯವೂ ಜೀವವೂ ಆಗಿದ್ದೇನೆ. ನನ್ನ ಮೂಲಕವಾಗಿ ಹೊರತು ಯಾರೂ ತಂದೆಯ ಬಳಿಗೆ ಬರುವುದಿಲ್ಲ. ನಾನೇ ಮಾರ್ಗ ಸತ್ಯ ಜೀವ ಎಂದು ಘೋಷಿಸಿದವನು ಶಿಲುಬೆಯಿಂದ ಟೆಟೆಲೆಸ್ಟಾಯ್ ಅಂದರೆ ಮುಗಿಯಿತು, ನಾನು ಪೂರ್ಣಗೊಳಿಸಿದ್ದೇನೆ, ಕೆಲಸವನ್ನು ಮುಗಿಸಿದ್ದೇನೆ ಎಂದು ಘೋಷಿಸಿದಾಗ ಅದು ವಿಜಯೋತ್ಸವ. ಸಾವು ಮತ್ತು ಸೋಲು ಕರಗಿ ಹೋದವು. ಜೀವ ನೀಡುವವನು ಮಧ್ಯ ಪ್ರವೇಶಿಸಿದನು. ಯೋಸೇಫನ ಕಥೆ ನೋಡೋಣ. ಅಪೊಸ್ತಲರ ಕೃತ್ಯಗಳು 7ನೇ ಅಧ್ಯಾಯ 9ನೇ ವಚನ. ಅಪೊಸ್ತಲರ ಕೃತ್ಯಗಳು 7ನೇ ಅಧ್ಯಾಯ 9ನೇ ವಚನ. ಮೂಲ ಪಿತೃಗಳು ಹೊಟ್ಟೆ ಕಿಚ್ಚಿನಿಂದ ಯೋಸೇಫನನ್ನು ಐಗುಪ್ತ ದೇಶಕ್ಕೆ ಮಾರಿಬಿಟ್ರು. ಅಲ್ಲಿ ದೇವರು, ಇನ್ನೊಂದು ತರ್ಜುಮೆಯಲ್ಲಿ ಆದರೆ ದೇವರು ಅವನ ಸಂಗಡ ಇದ್ದನು. ಮತ್ತು ಯೋಸೇಫನ ಮೇಲೆ ಅಸೂಯೆಪಟ್ಟ ಪಿತೃಪಕ್ಷಗಳು ಅವನನ್ನು ಈಜಿಪ್ಟ್ಗೆ ಮಾರಿಬಿಟ್ರು. ಆದರೆ ದೇವರು ಅವನೊಂದಿಗಿದ್ದನು. ಬಟ್ ಗಾಡ್, ಆದರೆ ದೇವರು ಅವನೊಂದಿಗಿದ್ದನು. ಆದ್ದರಿಂದ ವ್ಯತ್ಯಾಸ. ಮಾನವ ಅಸೂಯೆ ಅದನ್ನು ಯೋಸೇಫನು ಎದುರಿಸಿದ ಸಂಗತಿ. ಆದರೆ ದೇವರು ಮಧ್ಯ ಪ್ರವೇಶಿಸಿದನು. ಬಾಕಿಯೆಲ್ಲ ಇತಿಹಾಸ ನಮಗೆ ಗೊತ್ತುಂಟು. ಆದಿಕಾಂಡ 50ನೇ ಅಧ್ಯಾಯ 20ನೇ ವಚನವನ್ನು ಓದೋಣ. ಯೋಸೇಫನೇ ಹೇಳ್ತಾ ಇದ್ದಾನೆ. ಆತನ ತಂದೆ ತೀರಿಕೊಂಡ ಮೇಲೆ ಆತನು ಹೀಗೆ ಹೇಳ್ತಾ ಇದ್ದಾನೆ, ನೀವಂತೂ ನನಗೆ ಕೇಡಾಗಬೇಕೆಂದು ಎಣಿಸಿದ್ದೀರಿ, ಆದರೆ ದೇವರು ಮೇಲಾಗಬೇಕೆಂದು ಸಂಕಲ್ಪಿಸಿದನು. ಈಗ ಅನುಭವಕ್ಕೆ ಬಂದ ಪ್ರಕಾರವೇ ಅನೇಕ ಪ್ರಾಣಿಗಳಿಗೆ ಸಂರಕ್ಷಣೆ ಉಂಟಾಗುವಂತೆ ಮಾಡಿದನು. ನೀವಂತೂ ನನಗೆ ಕೇಡಾಗಬೇಕು ಎಂದು ಎಣಿಸಿದ್ರಿ, ಆದರೆ ದೇವರು ಮೇಲಾಗಬೇಕು ಎಂದು ಸಂಕಲ್ಪಿಸಿದನು. ಸ್ವಾಮಿ, ನಿನ್ನ ಸಂಕಲ್ಪ, ನಿರ್ಧಾರ, ಆದರೆ ದೇವರು, ಅದೇ ಸಾಕು ಸ್ವಾಮಿ, ಅದೇ ಸಾಕು. ಈಗ ಪತ್ರಕರ್ತರು ಹೋಗಿ ಯೋಸೇಫನನ್ನು ಭೇಟಿಯಾದರೆ ಕೇಳಿದರೆ, ಓ ಯೋಸೇಫ್ ಸಾಹೇಬ್ರೆ, ನೀವು ಅಂದಿನ ಕಾಲದಲ್ಲಿ ಇಷ್ಟೆಲ್ಲ ಕಷ್ಟಗಳನ್ನು ಅನುಭವಿಸಿದಾಗ ನೀವು ಏನೆಂದು ನೆನೆಸಿದಿರಿ ಎಂದು ಹೇಳಿದರೆ ಅವನು ಹೇಳಿರ್ತಾನೆ, ಯೋಸೇಫನು ಹೇಳಿರ್ತಾನೆ, ಜೋಸೆಫ್ ಏನು ಹೇಳಿರ್ತಾನೆ, ಹೌದು, ಅಂದಿನ ದಿನ ಹೆಬ್ರೋನ್ ಎನ್ನುವಂಥ ಸ್ಥಳದಿಂದ ನನ್ನ ಅಪ್ಪ ಕಳಿಸಿದ, ಹೋಗಿ ನಿನ್ನ ಅಣ್ಣಂದಿರನ್ನು ನೋಡು, ಈ ಆಹಾರವನ್ನು ಅವರಿಗೆ ಕೊಡು, ಮೇಯಿಸ್ತಾ ಇದ್ದಾರೆ, ಕುರಿಗಳನ್ನು ಮಂದೆಯನ್ನು ತೆಗೆದುಕೊಂಡು ಹೋಗಿದ್ದಾರೆ, ಅವರ ಹತ್ರ ಹೋಗಿ ಕೊಡು ಎಂದು ಹೇಳಿದಾಗ ನಾನು ಹೋದೆ, ಶೆಕೆಮಿಗೆ ಹೋದಾಗ ಅವರು ಅಲ್ಲಿಲ್ಲ, ತಿರುಗಿ ಬರಬೇಕು ಎನ್ನುವಂಥ ಸಮಯದಲ್ಲಿ ಎಂದು ವಿಚಾರಿಸಿದಾಗ ಇನ್ನೊಬ್ಬನು ಯಾರೋ ಬಂದು ಅವನನ್ನು ಕೇಳಿದಾಗ ಅವರು ಹೇಳಿದ್ರು, ನನಗೆ ಗೊತ್ತು, ಅವರು ಮಾತನಾಡುವುದನ್ನು ನಾನು ಕೇಳಿದೆ, ದೋತಾನಿಗೆ ಹೋಗಬೇಕು ಎಂದು ಅವರು ಹೇಳ್ತಾ ಇದ್ದರು. ಹೌದೇ, ಥ್ಯಾಂಕ್ ಯು, ಬಹಳ ಧನ್ಯವಾದಗಳು ಎಂದು ಹೇಳಿ ನಾನು ದೋತಾನಿಗೆ ಹೋದೆ. ಬರುವಷ್ಟರಲ್ಲೇ, ನನ್ನನ್ನು ನೋಡುವಷ್ಟರಲ್ಲೇ ಅವರು ಹೇಳಿದರು, ಇವನೇ ಕನಸುಗಾರ, ಮುಗಿಸ್ಬಿಡೋಣ. ಆದರೆ ರೂಬೆನ್ ಬಂದ, ಹೇಳಿದ, ಇವನನ್ನು ಈ ಬಾವಿಯಲ್ಲಿ ಹಾಕಿಬಿಡೋಣ, ಕೊಲ್ಲೋದು ಬೇಡ. ಆದರೆ ದೇವರ ದಯೆಯಿಂದ ಆ ಬಾವಿಯಲ್ಲಿ ಜಾಸ್ತಿ ನೀರಿರಲಿಲ್ಲ, ನಾನು ಮುಳುಗಲಿಲ್ಲ. ನನ್ನನ್ನು ರಕ್ಷಿಸಬೇಕು ಎಂಬ ಭಾವನೆ ನನ್ನ ಅಣ್ಣ ರೂಬೆನ್ಗೆ ಇತ್ತು. ಆದರೆ ಅವನು ಅಲ್ಲಿ ಇಲ್ಲದೆ ಇರುವಾಗ ಇಷ್ಮಾಯೇಲ್ಯರು ಬಂದರು, ಐಗುಪ್ತ ದೇಶಕ್ಕೆ ಹೋಗ್ತಾ ಇದ್ದರು. ಜೂಡ ಯಹೂದನು ಹೇಳಿದ್ದು, ಅವನನ್ನು ಮಾರಿಬಿಡೋಣ. ನನ್ನನ್ನು ಮಾರಿಬಿಟ್ರು. ಅವರು ಎಲ್ಲಿ ಹೋಗ್ತಾ ಇದ್ದರು? ಈಜಿಪ್ಟ್, ಐಗುಪ್ತ ದೇಶಕ್ಕೆ, ಪೊಟೀಫರ್ನ ಮನೆಗೆ. ನಾನು ಇಲ್ಲಿ ಬಂದೆ. ನೋಡಿ, ಇದು ದೇವರ ಕಾರ್ಯ. ಆದರೆ ದೇವರು ಎಂದು ಅವನು ಹೇಳಿರ್ತಾನೆ ಅಲ್ಲವೇ? ದಾವೀದನ
ಜೀವನದಲ್ಲೂ ಅದೇ ನಡೆಯಿತು. 1 ಸಮುವೇಲ 23ನೇ ಅಧ್ಯಾಯ 14ನೇ ವಚನ, 23ನೇ ಅಧ್ಯಾಯ 14ನೇ ವಚನ. ಅನಂತರ ದಾವೀದನು ಅರಣ್ಯದಲ್ಲಿರುವ ಆಯಾ ಆಶ್ರಯ ಗಿರಿಗಳಲ್ಲಿ ಇರುತ್ತಿದ್ದು, ಕಡೆಗೆ ಜೀಫ್ ಅರಣ್ಯದ ಪರ್ವತ ಪ್ರಾಂತ್ಯಕ್ಕೆ ಬಂದು ಅಲ್ಲಿ ವಾಸ ಮಾಡಿದನು. ಸೌಲನು ದಿನಂಪ್ರತಿ ಅವನನ್ನು ಹುಡುಕುತ್ತಿದ್ದರೂ ದೇವರು ಇವನ ಕೈಗೆ ಒಪ್ಪಿಸಲಿಲ್ಲ. ಸೌಲನು ಪ್ರತಿದಿನ ಅವನನ್ನು ಹುಡುಕಿದನು, ಆದರೆ ದೇವರು ಅವನನ್ನು ಸೌಲನ ಕೈಗೆ ಕೊಡಲಿಲ್ಲ. ಆದರೆ ದೇವರು ಪ್ರತಿಯೊಂದು ಮಾನವ ಅಳತೆಯ ಪ್ರಕಾರ ಪೂರ್ವ ನಿರ್ಧಾರಿತ ತೀರ್ಮಾನ ಅಲ್ಲವೇ? ರಾಜ, ಅವನಿಗೆ ಸೈನ್ಯ ಇದೆ, ಬಲ ಇದೆ, ಬಲಿಷ್ಠ, ಯಾರು ವಿರೋಧಿಸಲು ಸಾಧ್ಯ? ದಾವೀದನು ಒಬ್ಬ ಚಿಕ್ಕ ಮನುಷ್ಯ. ಆದರೆ ದೇವರಿಗೆ ಬೇರೆ ಯೋಜನೆ. ಕಿರೀಟ ಬರೋದಕ್ಕಿಂತ ಮುಂಚೆ ಗುಹೆ, ಅದರ ಅನುಭವ ಬೇಕಿತ್ತು. ಚಪ್ಪಾಳೆ ಬರೋದಕ್ಕಿಂತ ಮುಂಚೆ ಏಕಾಂತತೆ, ಅದರ ಅನುಭವ ಬೇಕಾಗಿತ್ತು. ದೇವರು ಆ ಚುಕ್ಕೆಗಳನ್ನು, ಹಿ ಜಾಯಿನ್ಸ್ ದ ಡಾಟ್ಸ್, ಆ ಅನುಭವಗಳನ್ನು ಉಪಯೋಗಿಸಿದ. ಆದರೆ ದೇವರು, ಮತ್ತಾಯನು ಬರೆದ ಸುವಾರ್ತೆ 19ನೇ ಅಧ್ಯಾಯ 26ನೇ ವಚನ, ಯೇಸು ಸ್ವಾಮಿ ಹೇಳಿದ್ದು, ಯೇಸು ಅವರನ್ನು ದೃಷ್ಟಿಸಿ ನೋಡಿ, ಇದು ಮನುಷ್ಯರಿಗೆ ಅಸಾಧ್ಯ, ಆದರೆ ದೇವರಿಗೆ ಎಲ್ಲವೂ ಸಾಧ್ಯವೇ ಎಂದನು. ಬಟ್ ಫಾರ್ ಗಾಡ್ ಆಲ್ ಥಿಂಗ್ಸ್ ಆರ್ ಪಾಸಿಬಲ್. ನಂಬುತ್ತೀಯಾ ಸಹೋದರನೇ, ಸಹೋದರಿಯೇ? ನಾವು ನಂಬುತ್ತೇವಾ? ಆದರೆ ದೇವರು. ಕೀರ್ತನೆ 73 ಮತ್ತು 26ನೇ ವಚನ, ತನು ಮನಗಳು ಕ್ಷಯಿಸಿದರೂ ನನ್ನ ಆತ್ಮಕ್ಕೆ ಶರಣನು, ನನ್ನ ಶಾಶ್ವತವಾದ ಪಾಲೂ ದೇವರೇ. ಇನ್ನೊಂದು ತರ್ಜುಮೆಯಲ್ಲಿ, ನನ್ನ ಮಾಂಸ ಮತ್ತು ನನ್ನ ಹೃದಯ ವಿಫಲವಾಗಬಹುದು, ಆದರೆ ದೇವರು ನನ್ನ ಹೃದಯದ ಶಕ್ತಿ, ನನ್ನ ಪಾಲು ಶಾಶ್ವತವಾಗಿ. ನನ್ನ ದೈಹಿಕ ಶಕ್ತಿ, ಮಾಂಸ ಶಕ್ತಿ ವಿಫಲವಾಗಬಹುದು, ಹೃದಯ ವಿಫಲವಾಗ್ಬೋದು, ಹೃದಯ ವೈಫಲ್ಯ, ಹಾರ್ಟ್ ಫೇಲಿಯರ್. ನಾವು ಹೇಳ್ಬೋದು, ಸಾಕಾಯಿತು ಸ್ವಾಮಿ, ನನ್ನ ಹತ್ರ ಸಾಧ್ಯ ಇಲ್ಲ, ಮುಡಿಯಾದಪ್ಪ ಎಂದು ಹೇಳುವಂಥ ಸಂದರ್ಭದಲ್ಲಿ, ನನ್ನಿಂದ ಶಕ್ತಿ ಮೀರಿದೆ ಸ್ವಾಮಿ ಎಂದು ಹೇಳುವ ಸಮಯದಲ್ಲಿ ನಾವು ನೆನೆಸಬೇಕಾಗಿದ್ದೇನು? ಆದರೆ ದೇವರು, ಆತನೇ ನನ್ನ ಶಾಶ್ವತ ಪಾಲು. ಹೆಲೆನ್ ರೋಸೆವಿಯಾ ಕಾಂಗೋ ದೇಶದಲ್ಲಿ ಮಿಷನರಿ ಆಗಿದ್ದರು. 2016ನೇ ಇಸವಿಯಲ್ಲಿ 91ನೇ ವಯಸ್ಸಿನಲ್ಲಿ ಅವಳು ತೀರಿಕೊಂಡಳು. ಅವಳನ್ನು ಸೆರೆ ಹಿಡಿಯಲಾಗಿತ್ತು. 1964ನೇ ಇಸವಿಯಲ್ಲಿ 4 ವರ್ಷಗಳ ಕಾಲ ಅವಳು ಸೆರೆಮನೆಯಲ್ಲಿ ಇರಬೇಕಾಯಿತು. ಹೊಡೆತ, ಕ್ರೂರ ಹೊಡೆತ, ಅತ್ಯಾಚಾರ ಎಲ್ಲವನ್ನ ಸಹಿಸಬೇಕಾಯಿತು. ಹಲ್ಲುಗಳನ್ನು ಮುರಿದು ಬಿಟ್ಟರು. ಆಗ ಓ ದೇವರೇ, ಇದು ಸಾಧ್ಯವೇ, ಇದು ಯೋಗ್ಯವೇ ಎಂದು ಕೇಳಿದಳಂತೆ. ಇನ್ನೊಂದು ಆದರೆ ಅವಳ ದರ್ಶನ ಬಂದಿದ್ದು, ನಾನು ನಿನಗಾಗಿ ಜೀವನವನ್ನೇ ಕೊಟ್ಟ ಸ್ವಾಮಿ, ನಾನು ಯೋಗ್ಯನೇ ಎಂದು ಕೇಳುವಂಥ ಸಂದರ್ಭ. ಅದನ್ನು ನೋಡಿದಾಗ ಹೆಲೆನ್ ಹೇಳಿದ್ದು, ಸ್ವಾಮಿ ನೀನು ಯೋಗ್ಯನು, ನೀನು ಅದಕ್ಕೆ ಪಾತ್ರನು. ಒಂದು ದಿನ ಅವಳು ಮಲಗಿದ್ದಳು ಛಾವಣಿಯ ಮೇಲೆ. ಕೀರ್ತನೆ 46 ಮತ್ತು 10ನೇ ವಚನವನ್ನು ಬರೆದಿದ್ದರಂತೆ, ಬಿಡಿರಿ ಅಥವಾ ಮೌನವಾಗಿರಿ, ಸ್ಥಿರವಾಗಿರಿ, ನಾನೇ ದೇವರು, ಲೋಕದ ಸಮಸ್ತ ಜನಗಳಿಗೂ ಸರ್ವಾಧಿಪತಿ ಎಂದು ತಿಳಿದುಕೊಳ್ಳಿರಿ. ಬಿ ಸ್ಟಿಲ್ ಆ್ಯಂಡ್ ನೋ ದಟ್ ಐ ಆಮ್ ಗಾಡ್. ನಾನೇ ದೇವರು. ಮಳೆ ಬಿದ್ದು ಕೊನೆಯ ವಾಕ್ಯ ಹೋಗಿಬಿಡ್ತಂತೆ, ನಾನೇ. ಬಿಡಿರಿ, ಸ್ಥಿರವಾಗಿದ್ದು ನೋಡಿರಿ, ನಾನೇ. ಆತನೇ ಇರುವಾತನು. ಬಿ ಸ್ಟಿಲ್ ಆ್ಯಂಡ್ ನೋ ದಟ್ ಐ ಆಮ್. ಅದನ್ನು ಓದಿದ ಕೂಡಲೇ ಅವಳ ಮನಸ್ಸಿನಲ್ಲಿ ಎಷ್ಟೋ ಉತ್ತೇಜನ. ಸುತ್ತಮುತ್ತಲಿನ ಪರಿಸ್ಥಿತಿ ಮಂಕಾಗಿರಬಹುದು, ಕತ್ತಲೆ ಆಗಿತ್ತು. ಆದರೆ ದೇವರು ಪ್ರವೇಶಿಸಿದನು. ಪ್ರಿಯ ಸ್ನೇಹಿತಳೆ, ನಿನ್ನ ಜೀವನದಲ್ಲಿ, ನಿಮ್ಮ ಜೀವನದಲ್ಲಿ ಕಷ್ಟ, ತೊಂದರೆ ಮತ್ತು ಕಣ್ಣೀರು ಇರುವಂಥ ಸಂದರ್ಭದಲ್ಲಿ, ಸಮಯದಲ್ಲಿ ನೀವು ಹೇಳಬಹುದೇ, ಆದರೆ ದೇವರು, ಆತನು ಪ್ರವೇಶಿಸ್ತಾನೆ.
ನೀವು ಪಾಪಗಳಲ್ಲಿ ಸತ್ತಿದ್ದಿರಿ, ಆದರೆ ಕರುಣಾನಿಧಿಯಾದ ದೇವರು ಮಧ್ಯ ಪ್ರವೇಶಿಸಿದನು. ಅದು ನಿಜ.